1774 ಫ್ರಾನ್ಸ್. ಲೂಯಿಸ್ 16 ಅನ್ನುವ ರಾಜ ಬೋರ್ಬನ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿರ್ತಾನೆ. ಅವನನ್ನು 20ನೇ ವಯಸ್ಸಿನಲ್ಲಿಯೇ ರಾಜನಾಗಿ ಘೋಷಣೆ ಮಾಡ್ತಾರೆ. ಮತ್ತೆ 20ನೇ ವಯಸ್ಸಿನಲ್ಲಿಯೇ ಅವನಿಗೆ ಮದುವೆ ಮಾಡ್ತಾರೆ. ಅದು ಯಾರಂತಂದ್ರೆ ಆಸ್ಟ್ರಿಯನ್ ಪ್ರಿನ್ಸೆಸ್ ಮ್ಯಾರಿ ಆಂಟೋನಿಟಿ ಜೊತೆ. ಈ ಲೂಯಿಸ್ 16 ಯಾವಾಗ ರಾಜನಾಗ್ತಾನೆ ಅವನಿಗೆ ಕಂಡಿದ್ದು ಖಾಲಿ ಟ್ರೆಜರಿಗಳು ಮಾತ್ರ. ಯಾಕಂತಂದ್ರೆ ಅವನ ಹಿರಿಯರು ಏನ್ ಮಾಡಿರ್ತಾರೆ ಅಂತಂದ್ರೆ ಬಹಳಷ್ಟು ವರ್ಷಗಳಿಂದ ಯುದ್ಧಗಳನ್ನ ಮಾಡ್ತಾ ಬಂದಿರ್ತಾರೆ. ಆದ ಕಾರಣ ಅವರಲ್ಲಿ ಇದ್ದಂತ ದುಡ್ಡನ್ನೆಲ್ಲ ಅವರು ಖರ್ಚು ಮಾಡಿರ್ತಾರೆ. ಈ ಲೂಯಿಸ್ 16 ಏನ್ ಮಾಡ್ತಾನೆ ಅಂತಂದ್ರೆ ಈ 13 ಅಮೆರಿಕನ್ ಕಾಲನೀಸ್ಗೆ ಇಂಡಿಪೆಂಡೆನ್ಸ್ ಕೊಡ್ಸೋಕ್ಕಾಗಿ ಅವರಿಗೆ ಸಪೋರ್ಟ್ ಕೊಡ್ತಾನೆ. ಯಾರ ವಿರುದ್ಧ ಅಂತಂದ್ರೆ ಬ್ರಿಟನ್ ವಿರುದ್ಧ. ಬ್ರಿಟನ್ದವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಆ 13 ಅಮೆರಿಕನ್ ಕಾಲನೀಸ್ನ ತಮ್ಮ ಕಡೆ ಜಪ್ತು ಮಾಡ್ಕೊಂಡಿರ್ತಾರೆ. ಈ ಲೂಯಿಸ್ 16 ಹೋಗಿ ಯಾಕೆ ಅಮೆರಿಕಾದವರಿಗೆ ಸಪೋರ್ಟ್ ಮಾಡಬೇಕು ಏನಂತಂದ್ರೆ ಈ ಲೂಯಿಸ್ 16 ಫ್ರಾನ್ಸ್ನ ವೈರಿಯು ಬ್ರಿಟನ್ ಆಗಿರುತ್ತೆ ಮತ್ತೆ ಅಮೆರಿಕನ್ನ ವೈರಿಯು ಬ್ರಿಟನ್ ಆಗಿರುತ್ತೆ. ಆದ್ರಿಂದ ಈ ಏನ್ ಮಾಡ್ತಾನಂತಂದ್ರೆ ಲೂಯಿಸ್ 16 ಹೋಗಿ ಆ 13 ಅಮೆರಿಕನ್ ಕಾಲನೀಸ್ಗೆ ಸಪೋರ್ಟ್ ಮಾಡಿ ಮತ್ತೆ ಅವರಿಗೆ ಇಂಡಿಪೆಂಡೆನ್ಸು ಸಹ ಕೊಡಿಸ್ತಾನೆ. ಈ ಇಂಡಿಪೆಂಡೆನ್ಸ್ ಕೊಡ್ಸೋದು ಒಂದ್ ಸೈಡ್ ಆಗಲಿ, ಆದರೆ ಈ ಇಂಡಿಪೆಂಡೆನ್ಸ್ ಕೊಡ್ಸೋಕ್ಕಾಗಿ ಇವನು ಏನು ಮಾಡ್ತಾನಂತಂದರೆ 1 ಬಿಲಿಯನ್ ಲಿವ್ರೀಸ್ ಅಷ್ಟು ಸಾಲಗಳನ್ನ ಮಾಡ್ತಾನೆ. ಈ 1 ಬಿಲಿಯನ್ ಲಿವ್ರೀಸ್ ಬರ್ತಾ ಏನಾಗಿರುತ್ತೆ ಅಂತಂದರೆ 2 ಬಿಲಿಯನ್ ಲಿವ್ರೀಸಿಗೆ ದಾಟಿರುತ್ತೆ. ಈ 2 ಬಿಲಿಯನ್ ಲಿವ್ರೀಸ್ ಆಗೋದಿರಲಿ, ಇವರು ಸಾಲ ಕೊಟ್ಟವ್ರು ಏನು ಮಾಡ್ತಾರೆ ಅಂತಂದರೆ ಆ 2 ಬಿಲಿಯನ್ ಲಿವ್ರೀಸ್ ಮೇಲೆ 10% ಇಂಟ್ರೆಸ್ಟ್ನ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈ 10% ಇಂಟ್ರೆಸ್ಟ್ ಜೊತೆ ಇವ್ರು ಏನು ಮಾಡಬೇಕಾಗಿರುತ್ತೆ ಅಂತಂದರೆ ಅವ್ರಿಗೆ ಇರುವಂಥ ಅರ್ಮನಿನ ಮೇಂಟೈನ್ ಮಾಡಬೇಕು, ಕೋರ್ಟ್ ಆಫೀಷಿಯಲ್ಸ್ನ ಮೇಂಟೈನ್ ಮಾಡಬೇಕು, ಆಫೀಸರ್ಸ್ನ ಮೇಂಟೈನ್ ಮಾಡಬೇಕು, ಆರ್ಮಿನ ಮೇಂಟೈನ್ ಮಾಡಬೇಕು, ಮತ್ತು ಅವ್ರ ದೇಶದಲ್ಲಿ ಇರುವಂಥ ಯೂನಿವರ್ಸಿಟೀಸ್ನ ಸಹ ಅವರು ಮೇಂಟೈನ್ ಮಾಡಬೇಕಾಗಿರುತ್ತೆ. ಹೋಗ್ಲಿ ಬಿಡಪ್ಪ ಹೆಂಗೋ ಒಂದು ಮಾಡಿ ಈ ಜನರಿಂದ ಬರೋ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿಕೊಂಡು ಆ ಮಾಡಿರುವಂಥ 2 ಬಿಲಿಯನ್ ಲಿವ್ರೀಸ್ ಮತ್ತು ಅದ್ರ ಜೊತೆ ಆ 10% ಇಂಟ್ರೆಸ್ಟ್ನ ಸಹ ಯಾವುದೇ ಥರ ಆಗಲಿ ತೀರಿಸ್ತಾರೆ ಅನ್ನೋಕೆ. ಆದರೆ ಮೇನ್ ಪಾಯಿಂಟ್ ಬರೋದು ಏನಂತಂದರೆ ಈ ಫ್ರಾನ್ಸ್ ಯಾವ ಥರ ಡಿವೈಡ್ ಆಗಿರುತ್ತೆ ಅಂತಂದರೆ 3 ಎಸ್ಟೇಟಲ್ಲಿ ಡಿವೈಡ್ ಆಗಿರುತ್ತೆ. ಫಸ್ಟ್ ಎಸ್ಟೇಟ್, ಸೆಕೆಂಡ್ ಎಸ್ಟೇಟ್ ಮತ್ತು ಥರ್ಡ್ ಎಸ್ಟೇಟ್ ಅಂತೇಳಿ. ಫಸ್ಟ್ ಎಸ್ಟೇಟಲ್ಲಿ ಕ್ಲರ್ಕಿ ಅನ್ನೋ ಪೀಪಲ್ಸ್ ಇರ್ತಾರೆ, ಸೆಕೆಂಡ್ ಎಸ್ಟೇಟಲ್ಲಿ ನಾಬಿಲಿಟಿ ಅನ್ನೋ ಪೀಪಲ್ಸ್ ಇರ್ತಾರೆ, ಈ ಥರ್ಡ್ ಎಸ್ಟೇಟಲ್ಲಿ ರಿಚ್ ಬಿಸ್ನೆಸ್ ಮನ್ಸ್, ವ್ಯಾಪಾರಿಗಳು, ರೈತರು ಮತ್ತು ಬಹಳಷ್ಟು ಸಣ್ಣ ಪುಟ್ಟ ಕೆಲಸ ಮಾಡುವಂಥ ಜನರು ಸಹ ಇಲ್ಲಿ ಇರ್ತಾರೆ. ಫ್ರಾನ್ಸಲ್ಲಿ 90% ಅಷ್ಟು ಜನರು ರೈತರಾಗಿರ್ತಾರೆ. ಅದರಲ್ಲಿ ಸ್ವಲ್ಪ ಜನರ ಹತ್ರ ಮಾತ್ರ ಹೊಲಗಳಿರ್ತವೆ. 60% ಆಫ್ ದಿ ಲ್ಯಾಂಡ್ ಯಾರ ಹತ್ರ ಇರುತ್ತೆ ಅಂತಂದ್ರೆ ಈ ನಾಬಿಲಿಟಿ ಹತ್ರ, ಚರ್ಚ್ ಹತ್ರ ಮತ್ತೆ ಥರ್ಡ್ ಎಸ್ಟೇಟಲ್ಲಿ ಇರುವಂತ ದೊಡ್ಡ ಬಿಸ್ನೆಸ್ ಮೆನ್ಸ್ಗಳ ಹತ್ರ ಮಾತ್ರ ಇರ್ತವೆ. ಈ ಫ್ರಾನ್ಸ್ನ ಮೇನ್ ಪಿಕ್ಚರ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ನಾನು ನಿಮಗೆ ಮೊದಲೇ ಹೇಳ್ದಂಗೆ ಫ್ರಾನ್ಸ್ ಯಾವ ಥರ ಡಿವೈಡ್ ಆಗಿರುತ್ತೆ ಅಂತಂದರೆ 3 ಎಸ್ಟೇಟ್ಸಲ್ಲಿ ಡಿವೈಡ್ ಆಗಿರುತ್ತೆ. ಅದರಲ್ಲಿ ಮೇನ್ ಪಾಯಿಂಟ್ ಬರೋದೇನಂತಂದರೆ ಈ ಫಸ್ಟ್ 2 ಎಸ್ಟೇಟ್ಸ್ ಅವ್ರು ಮಾತ್ರ ಟ್ಯಾಕ್ಸ್ಗಳನ್ನ ಪೇ ಮಾಡ್ತಾ ಇರಲ್ಲ, ಆದರೆ ಥರ್ಡ್ ಎಸ್ಟೇಟ್ಸ್ ಅವ್ರು ಮಾತ್ರ ಟ್ಯಾಕ್ಸ್ಗಳನ್ನ ಪೇ ಮಾಡ್ತಾ ಇರ್ತಾರೆ. ಯಾಕೆ ಈ ಥರ ರೂಲ್ಗಳನ್ನ ಫ್ರಾನ್ಸಲ್ಲಿ ತಂದಿದ್ದಾರೆ ಅಂತಂದರೆ ಕಾಲದಿಂದನೂ ಈ ಫ್ರಾನ್ಸಲ್ಲಿ ಇರುವಂಥ ಹಿರಿಯರು ಏನು ಮಾಡಿರ್ತಾರೆ ಅಂತಂದರೆ ಇದೇ ರೀತಿ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಬಂದಿರ್ತಾರೆ. ಫಸ್ಟ್ 2 ಎಸ್ಟೇಟ್ಸ್ ಅವ್ರು ಮಾತ್ರ ಪ್ರಿವಿಲೇಜಸ್ನ ಎಂಜಾಯ್ ಮಾಡ್ತಾ ಬಂದಿರ್ತಾರೆ, ಆದರೆ ಥರ್ಡ್ ಎಸ್ಟೇಟ್ಸ್ ಅವ್ರು ಮಾತ್ರ ಟ್ಯಾಕ್ಸ್ಗಳನ್ನ ಪೇ ಮಾಡ್ತಾನೆ ಬಂದಿರ್ತಾರೆ. ಫ್ಯೂಡಲ್ ಡ್ಯೂಸ್ ಅಂಡ್ ರೈಟ್ಸ್ ಅಂತಂದರೆ ಈ ಸಣ್ಣ ಪುಟ್ಟ ಕಾರ್ಮಿಕರು ಮತ್ತು ಸಣ್ಣ ಪುಟ್ಟ ಹೊಲದಲ್ಲಿ ಕೆಲಸ ಮಾಡುವಂಥ ರೈತರು ಏನು ಮಾಡ್ತಾರೆ ಅಂತಂದರೆ ಅವರಿಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಹೋಗಿ ನಾಬಿಲಿಟಿ ಹತ್ರ ದುಡ್ಡನ್ನು ಸಾಲವಾಗಿ ಪಡಿತಾರೆ. ಆ ಪಡೆದಂಥ ದುಡ್ಡನ್ನು ವಾಪಸ್ ತೀರ್ಸೋಕೆ ಆಗದೆ ಇದ್ದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ನಾಬಿಲಿಟಿ ಹತ್ರ ಇರುವ ಎಸ್ಟೇಟ್ಸ್, ಟೌನ್ ಹೌಸಸ್ ಮತ್ತು ಹೊಲಗಳಲ್ಲಿ ಹೋಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಲೀಗಲ್ ಪ್ರಿವಿಲೇಜಸ್ ಅಂತಂದರೆ ಈ ಫಸ್ಟ್ 2 ಎಸ್ಟೇಟ್ಸ್ ಅವರು ಏನಾದರೂ ಅಪರಾಧ ಮಾಡಿದರೆ ಅವರಿಗೆ ಶಿಕ್ಷೆ ತುಂಬ ಕಡಿಮೆ ಆಗಿರುತ್ತೆ. ಅಕಸ್ಮಾತಾಗಿ ಏನಾದರೂ ಥರ್ಡ್ ಎಸ್ಟೇಟ್ಸ್ ಅವರು ಮಾಡಿದರೆ ಅವರಿಗೆ ಶಿಕ್ಷೆ ಮಾತ್ರ ತುಂಬ ಕಠಿಣವಾಗಿರುತ್ತೆ. ಇದೇ ರೀತಿ ಬಹಳಷ್ಟು ಪ್ರಿವಿಲೇಜಸ್ಗಳನ್ನು ಈ ಫಸ್ಟ್ 2 ಎಸ್ಟೇಟ್ ಅವರು ಎಂಜಾಯ್ ಮಾಡ್ತಾ ಬಂದಿರ್ತಾರೆ, ಆದರೆ ಥರ್ಡ್ ಎಸ್ಟೇಟ್ ಅವರು ಮಾತ್ರ ಕಷ್ಟಗಳನ್ನು ಅನುಭವಿಸ್ತಾನೆ ಇರ್ತಾರೆ. ಆದರೆ ಈ ಕಥೆಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಅದೇನಂತಂದರೆ ಈ ಥರ್ಡ್ ಎಸ್ಟೇಟ್ ಅವರು ಎಷ್ಟು ವರ್ಷ ಅಂತೇಳಿ ಇದೇ ರೀತಿ ಕಷ್ಟಪಡ್ತಾ ಇರ್ತಾರೆ. ಇವ್ರು ಏನು ಮಾಡ್ತಾರೆ ಅಂತಂದರೆ ಫ್ರಾನ್ಸಲ್ಲಿ ಯಾವ ಥರ ರೆವಲ್ಯೂಷನ್ನ ತರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಈ ಯೋಚನೆಗಳನ್ನು ಯಾರು ಕೊಡ್ತಾರೆ ಅಂತಂದರೆ ಫಿಲಾಸಫರ್ಸ್ ಕೊಡ್ತಾರೆ. ಇನ್ನು ಮುಂದೆ ಬರುವ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ರೆವಲ್ಯೂಷನ್ ಫ್ರಾನ್ಸಲ್ಲಿ ಆಯ್ತು ಅಂತೇಳಿ, ಮತ್ತು ಡೆಮೋಕ್ರಸಿ ಅನ್ನೋದು ಇಡೀ ಯುರೋಪಲ್ಲಿ ಯಾವ ಥರ ಹರಡ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.